ಸೊ ನಾನು ಬರ್ತಾ ಇರೋದು ಇದು 4ನೇ ಬಾರಿ. ಫಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ವರ್ಷಕ್ಕೆ 2 ಸಾರಿ ಬರ್ತೀನಿ ಅಂತ, ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಅವಾಗ ಬಂದದಕ್ಕೂ ಈಗ ಭಾಳ ವ್ಯತ್ಯಾಸ ಇದೆ. ಅದು ಕೂಡ ಆತಂಕ ಇದೆ ಜನರಲ್ಲಿ, ಯಾವಾಗ ಇದು ಕಳಿಸ್ತಾ ಇದೆ ಬೀಳ್ತಾ ಇದೆ ಅನ್ನೋದು ಆತಂಕ ಇದೆ. ಆದರೂ ಕೂಡ ಅದನ್ನ ಆಗದಂಗೆ ನೋಡಲಿಕ್ಕೆ ನಮ್ಮ ಜಿಲ್ಲಾಡಳಿತ, DC ಅವರು, ನಮ್ಮ ಸ್ಟೇಟ್ನವರು, ನ್ಯಾಷನಲ್ ಆಯ್ದವರು ಎಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ಸೊ ಈಗ ಅವರು ಹೇಳ್ತಾರೆ 2-3 ತಿಂಗಳತ್ತ, ನಾವು ಅಟ್ಲೀಸ್ಟು ಇನ್ನೂ 6 ಮಂತ್ ಮುಗಿದ್ರೂ ಕೂಡ ಒಳ್ಳೆಯ ಅಚೀವ್ಮೆಂಟೇ. ಯಾಕಂದರೆ 15 ವರ್ಷದಿಂದ ಪ್ರತಿ ಸಾರಿ ಒಂದು 2-3 ಸಾರಿಯಾರ ಪೇಪರ್ನಾಗ ಬರ್ತೈತಿದ್ದು. ಈ ಘಾಟ್ನಲ್ಲಿ ಬಿತ್ತು, ಘಾಟ್ನಲ್ಲಿ ಸಂಚಾರ ಸ್ಥಗಿತ ಆಯ್ತು ಅಂತ ಬರ್ತಾನೆ ಇರ್ತೈತಿ. ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರದಲ್ಲಿ ಇದಕ್ಕೆ ಮುಕ್ತಿ ಹಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಮುಂದಿನ ಸಾರಿ ಬರ್ತೀನಿ, ಮತ್ತು ಮಳೆಗಾಲ ನಂತರ ಬರ್ತೀವಿ. ಒಟ್ಟಾರೆಯಾಗಿ ಇದು ಬೇಗ ಆಗಬೇಕಂತ ಆಸೆ ಇದೆ. ಕೆಲಸ ನಡೀತಾ ಇದೆ. ಅಲ್ಲ, ಕೆಲಸ ನಿಧಾನವಾಗಿ ಆಗ್ತದೆ ಅಂತ ಅನ್ನಿಸ್ತಲ್ವ ಸರ್? ಏನು ಮಾಡಲಿಕ್ಕೆ ನಮ್ಮ ನಿಯಂತ್ರಣದಲ್ಲಿಲ್ಲ, ಅದು ಕೇಂದ್ರ ಸರ್ಕಾರದ್ದು. ಇದು ಮುಹೂರ್ತ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ. ನಾವೇನಿದ್ರು ರಿಕ್ವೆಸ್ಟ್ ಮಾಡಬೇಕು, ಈ ಥರ ಚೇಂಜಸ್ ಮಾಡಿ ಅಂತ ಹೇಳಬೇಕು, ರಿಕ್ವೆಸ್ಟ್ ಮಾಡಬೇಕು ಹೊರತಾಗಿ ನಾವು ನೇರವಾಗಿ ಏನು ಡಿಸಿಷನ್ ಮಾಡಲಿಕ್ಕಾಗಲ್ಲ. ರಿಕ್ವೆಸ್ಟ್ ಮಾಡಿ ಮಾಡಿಸ್ತಾ ಇದ್ದೀವಿ. ಕೆಲವೊಂದು ಕಡೆ ಕಳಪೆ ಕಾಮಗಾರಿ ನಡೀತದೆ ಅನ್ನೋ ಆರೋಪ ಇದೆ ಸರ್. ಇದು ತಡೆಗೋಡೆ ಎಲ್ಲ ಕುಸಿದು ಹೋಗಿದೆ, ಆ ಥರದ್ದು ಒಂದು ಆರೋಪಗಳಿದೆ. ಅದೇನಿದ್ರು ಅದೇ ಹೇಳಿದ್ರಲ್ಲ, ನಾವು ಅವ್ರ ಗಮನಕ್ಕೆ ತರ್ಬೋದು ಅಷ್ಟೇ. ಏನಿದ್ರು ನಾವು ನೋಡಿ, ಅದು ಅಧಿಕಾರಿ ಇರೋದು ಅವ್ರಿಗೆ, ನಾವೇನಾರು ಬರೀಬೇಕು ಅವ್ರಿಗೆ ಈ ಥರ ಕಳಪೆ ಆಗಿದೆ ತನಿಖೆ ಮಾಡಿ ಅಂತ ಅಷ್ಟು ಹೇಳ್ಬೋದು ಹೊರತಾಗಿ ನಾವು ನೇರವಾಗಿ ಏನು ಮಾಡಲಿಕ್ಕೆಲ್ಲ ಬರ್ತೀವಿ. ಬೇಕಾದ್ರೆ ಸರ್ 45 ಡಿಗ್ರಿಯಲ್ಲಿ ಇದನ್ನ 45 ಡಿಗ್ರಿಯಲ್ಲಿ ಮಾಡಬೇಕು ನಾವು ಹೇಳಿದ್ವಿ. ಅದು ಈಗಲೇ ಶಿವಲಿಂಗೇಗೌಡರು ಹೇಳಿದ್ರು, ಅದು ಸಾಮಾನ್ಯ ಜನಕ್ಕೆ ಮಾಡುವಂಥ ಒಂದು ಸಿಸ್ಟಮ್, ಅದೇನು ಟೆಕ್ನಾಲಜಿ ಏನಲ್ಲ. ಅಂದರೆ 3 ಹಂತದಲ್ಲಿ ಮಾಡಿದ್ರೆ ಪ್ರೊಟೆಕ್ಟ್ ಆಗ್ತದೆ. ಈಗ ಹೇಳಿದ್ರೆ ಅದನ್ನು ಅದೇ ರೀತಿ ಮಾಡ್ತೀವಿ ಅಂತ ಕೂಡ ಅವರು ಪ್ಲಾನ್ ತೋರಿಸಿದ್ದಾರೆ. ಮಾಡಿದ್ರೆ ಒಳ್ಳೇದು. 2017ರಿಂದ ಇದು ಸ್ಟಾರ್ಟ್ ಆಗಿದೆ ಸರ್. ಈಗ 9 ವರ್ಷ ಆಯಿತು. ಹಾಸನದಿಂದ ಮಾರ್ನಹಳ್ಳಿ 45 ಕಿಲೋಮೀಟರ್ 9 ವರ್ಷ ಬೇಕಾಗ್ತದೆ. ಅದೇ ನೀವು ಅವ್ರ ಕೇಂದ್ರದವ್ರು ಯಾರು ಬಂದ್ರೆ ಅವ್ರನ್ನ ಕೇಳಬೇಕಿತ್ತು. ಮೊನ್ನೆ ಬಂದಾಗ ಕೇಳಿದ್ರೆ ಒಳ್ಳೇದಿತ್ತು, ನೀವು ಕೇಳಿಲ್ಲ ಅವಾಗ. ಇಲ್ಲ, ಅದನ್ನ ಹೇಳಿದಲ್ಲ, ನಾವು ಸಜೆಷನ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಅಷ್ಟೇ ಇದೆ ನಮ್ಮ ಕಡೆ. ಅದನ್ನ ಮಾಡ್ತಾ ಇದ್ವಿ, ಮಾಡಿಸೋಣ. ಏನಾದರೂ ಕೂಡ ಡಿಲೇ ಆಗಿಲ್ಲ ಅಂತಿಲ್ಲ. ಇನ್ನು ಅದನ್ನು ಹೇಳ್ಕೊತ ಕೂತ್ರೆ ಹೇಳಲಿಕ್ಕಾಗಲ್ಲ. ಭಾಳ ಸರ್ಕಾರ ಚೇಂಜ್ ಆಯಿತು, ಮುಖ್ಯಮಂತ್ರಿ ಆದರು, PWD ಮಂತ್ರಿಗಳಾದರು. ಸೊ ಅದು ಮುಗಿತಾ ಇಲ್ಲ. ನಮ್ಮ ಅವಧಿಯಲ್ಲಿ ಇದು ಮುಕ್ತಿ ಆಗಬೇಕಂತ ನಮ್ಮದು ಆಸೆ ಇದೆ. ಇದು ರಾಜಧಾನಿ ಮತ್ತು ಬಂದರು ನಗರ ನಡುವೆ ಇರತಕ್ಕಂಥ ಇದು ರಾಜ್ಯದ ಒಂದು ಜೀವನಾಡಿ. ಹೌದು, ಮೂಗಿದ್ದಂಗೆ ಇದು. ನಮಗೆ ಈ ಭಾಗಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಇದನ್ನು ಯಾವ ಕಾಲಕ್ಕೂ ನಾವು ಡಿಸ್ಟರ್ಬ್ ಆಗದಂಗೆ ನೋಡ್ಕೋತೀವಿ. ಸರ್, ಈಗ ಯಾವಾಗ ಟೈಮ್ ಕೊಟ್ಟಿದ್ದಾರೆ ಸರ್ ಇದು ಪೂರ್ತಿ ಕಂಪ್ಲೀಟ್? ಆಯಿತು, ಮಳೆಗಾಲ ನಂತರ ಆಗ್ತಿದ್ದ ಆಸೆ ಇದೆ. ಒಂದು 6 ಮಂತ್ ಬೇಕು. ಅವ್ರು 2-3 ತಿಂಗಳು ಹೇಳ್ತಾರೆ. ಆವಾಗ ನಾವು ಬಂದಾಗ ಹೇಳಿದ್ವಿ 1 ವರ್ಷ ಅಂತ ಹೇಳಿದರು. 2 ವರ್ಷ ಅಂತ ನಾವು ಹೇಳಿದ್ವಿ. 2 ವರ್ಷಕ್ಕೆ ಒಂದು ಹಂತಕ್ಕೆ ಬಂದಿದ್ದೆ. ಸೊ 6 ತಿಂಗಳ ನಂತರ ಮುಗಿತಿ ಅಂತ ಒಂದು ಆಸೆ ಇದೆ. ಮುಗಿದ್ರು ಒಳ್ಳೇದೇ. ನಿಮಗೆ ಸಮಾಧಾನ ಇದೆಯಾ ಸರ್? ಖಂಡಿತ ಇದೆ. ಇನ್ನು ಸ್ಪೀಡಪ್ ಆಗಬೇಕಿತ್ತು, ನಾವು ಮಾಡಲಿಕ್ಕಾಗಲ್ಲ. ನಮ್ಮ ಕೈಗಿದ್ದ ಸ್ಪೀಡಪ್ ಮಾಡಿಸಿದ್ದೀವಿ. ಕೇಂದ್ರ ನ್ಯಾಷನಲ್ ಹೈವೇದವ್ರು ಮಾಡಬೇಕು, ಮಾಡ್ತಿದ್ದಾರೆ ಅವರು ಕೂಡ. ಸೊ ಕಾದು ನೋಡೋಣ. ಆದಷ್ಟು ಇನ್ನೊಂದು 6 ತಿಂಗಳಲ್ಲಿ ಮುಕ್ತಿ ಆಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ಸರಿ, ಮೊನ್ನೆ ಯಾರ ಮೇಲೆ ಆಪಾದನೆ ಮಾಡಿದ್ರು? ಇದು ಕೇಂದ್ರ ಸರ್ಕಾರದ್ದು ಸಚಿವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ್ದು ಅಂತ. ಅವರೆಲ್ಲ ನಮ್ಮನ್ನು ರಾಜ್ಯ ಸರ್ಕಾರ ದೂಷಿಸೋದು. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ನಮ್ಮ ಬಂಡವಾಳವೂ ಅಲ್ಲ, ನಮ್ಮ ರೋಡು ಅಲ್ಲ, ನಮ್ಮ ಏನೂ ಅಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕಾಗಿರೋ ಜವಾಬ್ದಾರಿ. 8-9 ವರ್ಷದಿಂದ ಈ ಭಾಗದ ಜನನ ಗೋಳುಕ್ಯತಾ ಇದ್ದಾರೆ. ಗೋಳುಕ್ಕೊಂಡು ಎಂತೆಂಥ ಶಾಬಿ ಕಾಂಟ್ರಾಕ್ಟ್ರಿಗೆಲ್ಲ ಕೊಟ್ಟು ನಾವು ಜಿಲ್ಲಾ ಪಂಚಾಯತಿ KDP ಸಭೆಯಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಮಾಡಿದ್ದೀವಿ. ನಮ್ಮ ಸಚಿವರನ್ನ ಇವರು ಏನೂ ಮಾಡಿಲ್ಲ ಅಂತೇಳಿ ಮೊನ್ನೆ ಇದು ಮಾಡಿ, ನಾವೇನು ಮಾಡೋದೈತಿ ಇದರಲ್ಲಿ? ಕೇಂದ್ರ ಸರ್ಕಾರ ಮಾಡಬೇಕು, ಪೂರ್ಣ ಪ್ರಮಾಣದ ಬಂಡವಾಳ ಅವ್ರು ಹಾಕಬೇಕು. ಎಷ್ಟು ಲಕ್ಷ ಕೋಟಿ ಹಾಕಿರೋದು ಈ ರೋಡ್ಗೆ, ಏನಾಗಿದೆ ಕೆಲಸ ಎಲ್ಲ ಊದಿರು ಹೋಗ್ತಾ ಇದೆ ಒಕ್ಕಡಿಂದ. ಇದನ್ನು ನಾವು 8-10 ವರ್ಷದಿಂದ ನೋಡ್ತಾ ಇದ್ದೀವಿ ಇವ್ರು ಹಣೆ ಬರೋಣ. ಅದನ್ನು ಅಲ್ಲೋಗಿ ಕೇಂದ್ರದ ಮಂತ್ರಿಗಳಿಗೆ, ಕೇಂದ್ರದವರಿಗೆ ಹೇಳೋದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಾಜ್ಯ ಸರ್ಕಾರನ ಟೀಕೆ ಮಾಡಿ ಹೋಗೋದು ಅರ್ಥ ಇಲ್ಲದ್ದು, ಸರಿಯಿಲ್ಲ ಇದು. ಇದನ್ನು ನಾನು ಅವತ್ತು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿದ್ದೆ. ಸಚಿವರು ಬರ್ದಲ್ಲೇ ನಾವು ಮುಂದುವರೆದು ಹೋಗಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ದೋ. ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಇದರ ಕೇಂದ್ರ ಸರ್ಕಾರದ ವೈಫಲ್ಯ, ಕೇಂದ್ರ ಸರ್ಕಾರದ ಒಂದು ಏನು ಅವರಲ್ಲಿ ಈ ಶಾಬಿ ಕೆಲಸಗಳನ್ನು ಮಾಡಿ, ಇಲ್ಲೇ ನೋಡಿ ಎಷ್ಟು ಇಲ್ಲಿಂದ ಅಲ್ಲಿವರೆಗೂ ಹೆಂಗೆ ಕಿತ್ತೋಗಿ ಹೆಂಗೆ ಬಿದ್ದೋಗಿವೆ ಅಂತ. ಇವ್ರು ಹಣ ಬರ ಆ ರೋಡ್ಗಳು ಇನ್ನು ಮುಂದ್ಗಡೆಯಿಂದ ಮಾಡ್ಕೊ ಬರ್ತಾರೆ, ಹಿಂದ್ಗಡೆಯಿಂದ ಕಿತ್ಕೊಂಡು ಹೋಯ್ತೆ, ಹಿಂದ್ಗಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆಲ್ಲ. ಇದನ್ನು ರಾಜ್ಯ ಸರ್ಕಾರದ ಮೇಲೆ ವರ್ಷಿರಿ ಹೆಂಗೆ? ಯಾರು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇಲ್ಲ. ಎಲ್ಲ ಕೇಂದ್ರ ಸರ್ಕಾರದ ಸಾಮ್ಯಕ್ಕೆ ಒಳಪಟ್ಟಿರೋಂಥವ್ರು ಇಲ್ಲಿರೋ ಅಧಿಕಾರಿಗಳೆಲ್ಲ ಪ್ರತಿಯೊಂದು. ಇಷ್ಟು ವರ್ಷ ಬೇಕಾ ಇವ್ರಿಗೆ?
ಇದೊಂದು 45 ಕಿಲೋಮೀಟ್ರ್ ರಸ್ತೆ ಮಾಡ್ಸೋಕ್ಕೆ? ಯಾರು ಹೇಳಿದ್ರು ಬಂದು ಸಲಹೆ ಕೊಟ್ಟರು ತಗೊಳೋದಿಲ್ಲ. 90 ಡಿಗ್ರಿ ಆ್ಯಂಗಲಲ್ಲಿ ಮಾಡಬೇಡ್ರಿ, ಅದನ್ನು ಹಂತವಾಗಿ 3 ಸ್ಟೆಪ್ಪಲ್ಲಿ ಮಾಡಿರಿ ಅಂತ ಹೇಳಿದ್ರು ಅಂತಾರೆ. ಬೆಳ್ಕರ್ದಾಗೆಲ್ಲ ಅದನ್ನೇ ಕಟ್ತಾರೆ. ಆ ಬೋರ್ಡ್ರಸ್ ಒಂದು ಸರಿ ಕಟ್ತಾರೆ, ಆ ಬೋರ್ಡ್ರಸ್ಸು ಕಿತ್ಕೊಂಡು ಹೋದ್ಮೇಲೆ ಮತ್ತೀಗ ವಾಲ್ ಹಾಕ್ತೀವಿ ಅಂತಾರೆ. ಅವತ್ತೇ ಹೇಳಿದೆ ನಾವು, ರಿಟರ್ನಿಂಗ್ ವಾಲ್ ಹಾಕಿ ಕಬ್ಬನ್ನ ಕಟ್ಟಿ ರೀಇನ್ಫೋರ್ಸ್ಮೆಂಟ್ ಹಾಕಿ ಮಾಡಿ ಅಂತ, ಒರಿಜಿನಲ್ ಕೆಲಸ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಕೈ ಬಿಟ್ಟು. ನೀವು ಇದ್ರಿ ಅವತ್ತೆಲ್ಲ ಮಾಧ್ಯಮದವರು, ಮುಖ್ಯಮಂತ್ರಿಗಳೇ ಬಂದು ಹೇಳೋದ್ರು ಇದನ್ನು ಹಿಂಗೆ ಮಾಡಿ ಅಂತ. ಓಕೆ. ಅಲ್ಲ ಈಗ ಇರ್ಬೋದು ರಾಜ್ಯದ ಜನಕ್ಕೆ ಸಮಸ್ಯೆ ಆಗ್ತಿದೆಯಲ್ಲ. ಹೌದು ಮಾಡೋಣ. ಅದೇ ಮತ್ತೆ ಅಲ್ಲಿ ಬಂದ್ರಲ್ಲ, ಅದಕ್ಕೆ ಅದು ಅಥಾರಿಟಿ ನಾವಲ್ಲ, 1 ಇಂಚ್ ಕೂಡ ಸರಿಸ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಪ್ಲ್ಯಾನು ಎಸ್ಟಿಮೇಟ್ ಅವ್ರದ್ದು, ಡಿಸೈನ್ ಅವ್ರದ್ದು, ಇಂಜಿನಿಯರ್ ನಮ್ಮ ರಸ್ತೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆದರೂ ಕೂಡ ನೀವು ಹೇಳಿದಂಗೆ ನಾವು ಕೂಡ ಆರೋಪ ಮಾಡ್ತಾ ಇಲ್ಲ. ಅವ್ರು ಮಾಡಿದ್ರಂತ ಹೇಳೋದು ಅನಿವಾರ್ಯ ಇದೆ. ನಾವು ಹಿಂದೆ ಬಂದಾಗ ಆರೋಪ ಮಾಡಿಲ್ಲ, 2-4 ಸರಿ ಬಂದರೂ ಕೂಡ ನಾವು ಆರೋಪ ಮಾಡಿಲ್ಲ. ಈಗ ಮೊನ್ನೆ ವಿರೋಧ ಪಕ್ಷ ನಾಯಕರು ಬಂದು ಅದು ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಅನಿವಾರ್ಯವಾಗಿ ನಾವು ಅದನ್ನು ಸಮರ್ಥನೆ ಮಾಡಲೇಬೇಕು. ಆರೋಪಕ್ಕಿಂತ ಅಧಿಕಾರಿಗಳ ಮೇಲೆ ನೀವು ಸರ್ಕಾರಗಳು ನಮ್ಮ ಇಲ್ಲೇ ನಮ್ಮ ನೇತೃತ್ವದಲ್ಲಿ ಏನೂ ಇಲ್ಲವಲ್ಲ, ಏನಿದೆ ಈಗ ಅಧಿಕಾರಿಗಳು ಅವ್ರದ್ದು ಎಲ್ಲ ಅವ್ರದ್ದೇ. ನಮ್ಮದು ಸೂಪರ್ವೈಸನು ಸಜೆಷನ್ ಅಷ್ಟೇ ಹೇಳಿದಲ್ಲ, ಮಾಡೋಣ. ಆರೋಪ ಮಾಡೋದು ಮಳೆಗಾಲದಲ್ಲಿ ಕುಸಿತ ಇರ್ತದೆ. ಇಡೀ ರಾಜ್ಯ ಸರ್ಕಾರ ಇಲ್ಲಿ ಬಂದು ರಸ್ತೆ ನಿಂತ್ಕೊಂಡಾಗ ಎಷ್ಟು ಮಾಡೋಣ. ಇಲ್ಲಿವರೆಗೆ ಆಗಿದೆ ಹೇಳಿದ್ರು 9 ವರ್ಷದಿಂದ ಅದನ್ನು ನೋಡ್ತಾ ಇದ್ದೀವಿ ನಾವು. ಎದುರು ಇನ್ನೊಂದು ವರ್ಷ ಇದೆ ಅಷ್ಟೇ, ವರ್ಷದಲ್ಲಿ ಸರಿ ಆಗುತ್ತೆ. ಈಗ ರಾಜ್ಯ ಸರ್ಕಾರ ಜನರ ಪರವಾಗಿ ನಿಲ್ಲಬೇಕು, ಜನಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಆಗಿದೆ. ಹಿಂದೆ ಅವ್ರ ಸರ್ಕಾರ ಇದ್ದಾಗ ಅದು ಮಣ್ಣು ಬಿದ್ದಿದ್ದು ಆ ಭೂಮಿ ಮೇಲೆ. ನಮ್ಮ ಸರ್ಕಾರ ಹಾಕಿಲ್ಲ, ಅದು ಬಹುಶಃ ಅವ್ರ ಸರ್ಕಾರ ಇತ್ತು, ಅವಾಗ ಅವ್ರು ನೋಡಿಲ್ಲ. ಮತ್ತು ಈಗ ನಮಗೆ ಹೇಳ್ತಾರೆ. ಅದ್ರ ಬಗ್ಗೆ ನೋಡೋ, ನ್ಯಾಯಾಲಯದಲ್ಲಿ ಇದೆ, ಅದು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಹೇಳ್ರಿ ಏನು ಪೊಲಿಟಿಕಲ್ ಬೆಳಗ್ಗೆ ಹರಿಪ್ರಸಾದ್ ಸಿಎಂ ಏನು ವಿಶೇಷ ಏನು ನೀವು ಕೇಳ್ಬೇಕು, ಅಲ್ಲಿ ಹೋಗಿ ಕೇಳ್ಬೇಕು, ನಾವೇನು ಗೊತ್ತಾವ. CM ಹರಿಪ್ರಸಾದ್ ಒಳಗಡೆ ಬಗಲ ಹಾಕೊಂಡು ತಿಂಡಿ ತಿಂತ ಮಾತಾಡ್ರಿ. ಇನ್ನು ನಾವು ಶಿವಲಿಂಗೌಡ್ರು ಹೇಳಿದ್ರೆ ನಾವೇನು ಹೇಳೋರು ಇಲ್ಲಿ ಸೂಕ್ಷ್ಮ ಎಲ್ಲ ವಿಷಯ ಗೊತ್ತಾಗ್ತೀವಿ. ಅಲ್ಲಿ ಕಿವಿ ಹಚ್ಚಿ ಕೇಳೋದಿದೆ, ನಾವು ಏನು ಮಾತಾಡಿದ್ರಂತ. ಗೊತ್ತಿರುತ್ತಿಲ್ಲ. ನೀವು ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು, ಏನೇನು ಮಾತಾಡಿದ್ರೆ, ಏನೇನು ತಿಂಡಿ ತಿಂದ್ರೆ ಅಂದ್ರೆ ಅವ್ರು ಏನಾರ ಹೇಳ್ಬೋದು. ಮತ್ತು ಶಿವಲಿಂಗೌಡ್ರು ಕೇಳ್ರೆ ಅರಸಿಕೆರ ಕೂತ ಅವ್ರ ಪಾಪ ಏನು ಹೇಳ್ಬೇಕು. ಫ್ಯೂಚರ್ ರೇಸಲ್ಲಿ ಇದಿರಲ್ಲ ಸರ್. ಅದೇ ಅವ್ರ ಪರಿಸ್ಥಿತಿ ಒಂದೇ, ನನ್ನ ಪರಿಸ್ಥಿತಿ ಒಂದೇ. ಎಲ್ಲ ಬದಲಾವಣೆ ಫ್ಯೂಚರ್ ರೇಸಲ್ಲಿ ನೀವು ಇದಿರಲ್ಲ, ಹಂಗಾಗಿ ನಿಮ್ಗೆ ಎಲ್ಲ ಮಾಹಿತಿ ಏನಾಯ್ತು ಒಳಗಡೆ ಏನು ಮಾತಾಡೋದು ನಮಗೇನು ಗೊತ್ತಾಗೋದು. ಎಲ್ಲ ಗೊತ್ತಾಗ್ತದೆ, ನೀವು ಹೇಳಲ್ಲ ಅಷ್ಟೇ. ಅದು ಗೊತ್ತಾಗೋಲ್ಲ. ಏನು ಬೇಟ ಹಳೆ ಸ್ನೇಹಿತರು, ಅವ್ರು ಸೀನಿಯರು. ಒಂದೊಂದು ಸಾರಿ ಹೇಳ್ತಾರಲ್ಲ ಪದೇ ರಾಜಕೀಯಲ್ಲಿ ಯಾರು ವೈರಿಗಳಲ್ಲ, ಹೆಂಗ್ರೆ ಶಾಶ್ವತ ಮಿತ್ರರು ಎಲ್ಲ ಅಂತ. ಹಂಗಿದ್ದೇ ಇರ್ತೈತೆ. ಒಂದ್ಸಲ ಫೈಟ್ ಮಾಡ್ತಾರೆ, ಒಂದ್ಸಲ ಕೂಡ್ತಾರೆ, ನಡೀತಾನೆ ಇರ್ತೈತೆ. ಸರ್ ರಾಜಕೀಯ ಚರ್ಚೆನ ಅಂತ ಅದೇ ಗೊತ್ತಿಲ್ಲ. ನಿನ್ನ CM ನಾವು ಹೋದಾಗ ಕೇಳ್ತೀವಿ, ಏನೇನು ಮಾತಾಡೋದು ಕೇಳಿ ನಿಮ್ಗೆ ಹೇಳ್ತೀವಿ ಬೇಕಾದ್ರೆ. ಸರ್, ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಬಗ್ಗೆ CM ಹಾಗೂ DCM ಅವ್ರ ನಡುವೆ ಒಂದು ರೀತಿ ಅವರು ಮಾಡಿದ ಇವರು ಮಧ್ಯಕರಣ ಅವರು ತಡೀತಾರೆ. ಏನು ಸರ್ ಅದು? ನೋಡಿ, CM ಅಂತಿಮ ಏನು ಮಾಡ್ರು, CM ಅವರ ಅಂತಿಮ ಇರ್ತಾರೆ. ಕೆಲವು ನಿರ್ಧಾರ ಅವ್ರ ಮಟ್ಟದಲ್ಲಿ ತೆಗೆದುಕೊಳ್ತಾರೆ. ಈಗ ನಮ್ಮ ಚೀಫ್ ಇಂಜಿನಿಯರ್ ನಮ್ಮಲ್ಲಿದ್ದಾರೆ, ಅವ್ರ ಹಂತದಲ್ಲೇ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ. ಅದು DPR ವ್ಯಾಪ್ತಿಗೆ ಬರ್ತೈತೆ. ಸೊ ಅಂತ ಸರಿ ಆದಾಗೆ ನಾವು ಏನು ಮಾಡಲಿಕ್ಕೆ ಅವ್ರು ನಮ್ಮ ವಿಚಾರಗಳನ್ನು ಹೇಳಬೇಕು ಅಷ್ಟೇ, ವ್ಯಕ್ತ ಮಾಡಬೇಕು. ವ್ಯಕ್ತ ಮಾಡಿರ್ತೀವಿ ಒಂದೊಂದು ಸಾರಿ. ಸರ್ ST ಸೋಮಶೇಖರ್ ಸರ್ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಯಿತು, ಪರಿಹಾರ ಬರಲಿಲ್ಲ. ಈ ಸರಿ ಕೂಡ ಏನಾದರೂ ವಿಶೇಷವಾಗಿ ಸಕಲೇಶ್ವರ ಪ್ಯಾಕೇಜ್ ಕೊಡ್ತೀರಾ? ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. DC ಅವ್ರ ಜೊತೆ ನಾವು ಮಾಡ್ತೀವಿ. ಸೊ ಏನು ಕೊಡ್ಲಿಕ್ಕಾರೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಸರ್ ST ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆ ಸಖ್ಯದಲ್ಲಿದ್ದರು. ಗೊತ್ತಿಲ್ಲ ಅದು ಇನ್ನೂ ಅವರು ಮೊನ್ನೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇನ್ನೂ ಸಹ ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು, ಅದನ್ನ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರಾ ಇಲ್ಲ ಅಂತ. ಉಪಮುಖ್ಯಮಂತ್ರಿಗಳು ಅಭಯ ಕೊಟ್ಟಿಲ್ಲ ಸರ್, ನಾವಿದ್ದೀನಿ ಅಂತ ಇಲ್ಲ ಹೇಳಿದ್ದಾರೆ. ಆದರೂ ಅಂತಿಮವಾಗಿ ತೀರ್ಮಾನ ತಗೋಬೇಕಾಯ್ತು, ಕಾದು ನೋಡೋಣ. ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಕೆಲವರು ಸ್ಥಳೀಯ ನಾಯಕರುಗಳು ಆಕ್ರೋಶ. ಇಲ್ಲ, ಪೊಲೀಸರು ಮಾಡೇ ಅದು ಮಂಗಳೂರಿನಲ್ಲಿ ಸಮಸ್ಯೆ ಇದೆ ಜಿಲ್ಲೆ ಮೊದಲಿಂದ, ಇವತ್ತಿಂದ ಹೊಸದಲ್ಲ. ಪೊಲೀಸರು ತಮ್ಮ ಪ್ರಯತ್ನ ಮಾಡ್ತಾರೆ. ಸರಿ ಅವ್ರ ಕೈ ಮೀರಿ ಕೂಡ ಹೋಗಿರ್ತದೆ. ಸೊ ಕಾನೂನು ಕ್ರಮ ಕೈಗೊಳ್ತಾರೆ. ಇದ್ದೇ ನಾವು ಹೇಳ್ತೀವಿ, ನಾವು ಒಪ್ಕೊಳ್ತೀವಿ. ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಶ್ವತ ಪರಿಹಾರ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇದೆ. ಸರಿ, ಕಮಲ್ ಹಾಸನ್ ಹೇಳಿಕೆ ವಿಚಾರದಲ್ಲಿ ಸಚಿವರು ಹೇಳಿದ್ರು ಸರ್, ಅವರ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ಅಂತ ಶಿವರಾಜ್ ತಂಗಡಿ ಅವರಿಗೆ ಹೇಳಿದ್ರು. ನೋಡೋಣ, ಅದ್ರ ಬಗ್ಗೆ ಏನು ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಈಗ ಅವರು ಏನೋ ಹೇಳಿದ ಅನ್ಬೇಕು, ನಮ್ಮ ಕನ್ನಡಕ್ಕೆ ಏನೋ ಅಂತ ಕೆಳಗೆ ಹೋಗೋದಿಲ್ಲ. ಅದು ಅದರ ಸ್ಥಾನಮಾನ ಮೇಲ್ಮಟ್ಟದಲ್ಲಿದೆ ಕನ್ನಡಕ್ಕೆ. ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರು ಕೂಡ ಅದಕ್ಕಿಂತ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಕನ್ನಡ ಯಾವಾಗಲೂ ಉನ್ನತ ಸ್ಥಾನದಲ್ಲೇ ಇದ್ದೇ ಇದೆ, ಗೌರವ ಇದ್ದೇ ಇದೆ.
ಥ್ಯಾಂಕ್ ಯು.